ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತುಮಕೂರಲ್ಲಿ ತಪ್ಪಿದ ಭಾರೀ ದುರಂತ. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ವಾಹನ ಪಲ್ಟಿ. ತಿಪಟೂರು ಡಿಪೋಗೆ ಸೇರಿದ ಕೆಎಸ್ಆರ್ಟಿಸಿ ವಾಹನ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಪಲ್ಟಿಯಾದ ವಾಹನ. ಬಸ್ನಲ್ಲಿ ಇದ್ದ 70ಕ್ಕೂ ಹೆಚ್ಚು ಪ್ರಯಾಣಿಕರು, 5-6 ಜನರಿಗೆ ಗಂಭೀರ ಗಾಯ. ಬಸ್ನಲ್ಲಿ ಇದ್ದ 70ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರು. ತುಮಕೂರು ಜಿಲ್ಲೆ ಗುಬ್ಬಿಯ ಕಳ್ಳಿಪಾಳ್ಯ ಬಳಿ ಹಾದು ಹೋಗಿರುವ ಹೊಸದುರ್ಗ ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಾ ಇದ್ದ ವಾಹನ ಫಸ್ಟ್ ಬ್ಲೇಡ್ ಕಟ್ಟಾಗಿ ಅನಾಹುತವಾಗಿರುವ ಮಾಹಿತಿ. ಇನ್ನು ಬಸ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಬಸ್ನಲ್ಲಿ ಭರ್ತಿಯಾಗಿದ್ದ ಪ್ರಯಾಣಿಕರು, ಬಸ್ನಲ್ಲಿ ಇದ್ದ 5-6 ಪ್ರಯಾಣಿಕರಿಗೆ ಗಂಭೀರ ಗಾಯವಾಗಿದೆ. ಇನ್ನು ಸ್ಥಳಕ್ಕೆ ಗುಬ್ಬಿ ಪೊಲೀಸರು ಕೂಡ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಗಾಯಾಳುಗಳು ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಘಟನೆ ಸಂಬಂಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವಾಹನ ಮೊದಲೇ ಸೆಕೆಂಡ್ ಬ್ಲೇಡ್ ಕಟ್ಟಾಗಿದ್ದನ್ನ ಮೆಕ್ಯಾನಿಕ್ಗಳಿಗೆ ತಿಳಿಸಿದ್ರು, ನಿರ್ಲಕ್ಷ್ಯ ಮಾಡಿದ್ರು. ವಾಹನ ರೆಡಿ ಮಾಡಿಸದೆ ಮಾರ್ಗಕ್ಕೆ ಕೊಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಹಲವು ಕಡೆ ವಾಹನಗಳು ಅಪಘಾತಕ್ಕೀಡಾಗ್ತಾ ಇದೆ. ರಿಪೇರಿ ವಾಹನಗಳನ್ನ ಸರಿಪಡಿಸದೆ ಮಾರ್ಗಕ್ಕೆ ಕಳಿಸ್ತಾ ಇರುವ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆರ್ಟಿಒ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಡಿಪೋ ವ್ಯವಸ್ಥಾಪಕರ ನಿರ್ಲಕ್ಷ್ಯವೋ ಇಲ್ಲ ಅಲ್ಲಿನ ಮೆಕ್ಯಾನಿಕ ಸಿಬ್ಬಂದಿಗಳ ನಿರ್ಲಕ್ಷ್ಯವೋ ತಿಳಿಯಬೇಕಾಗಿದೆ. ವರದಿ ಶಿಲ್ಪ ಆರ್ ಗೌಡ, ಕ್ರೈಮ್ ಬ್ಯೂರೋ ಹೆಡ್, ನವಕರ್ನಾಟಕ ಟಿವಿ.